ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಮನೆಯಲ್ಲೇ ವಿಟಮಿನ್ ಸಿ ಸಿರಮನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ಇವತ್ತು ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ಒಂದು ಕಿತ್ತಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನ ಒಂದು ಸ್ವಲ್ಪ 10 ನಿಮಿಷ ಕುದಿಸ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಾವು ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಸೋಸೋದ್ರಲ್ಲಿ ಚಹಾ ಸೋಸೋದ್ರಲ್ಲಿ ಹಾಕಿ ನಾನು ಸೋಸಿದ್ದೀನಿ. ಸೋಸಿ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಅದರದ್ದು ರಸ ತೊಗೊಂಡಿದ್ದೀನಿ. ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆಯ ರಸ ತೊಗೊಂಡು ಇದಕ್ಕೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ. ಒಂದು ಫೇಶಿಯಲ್ ಆಯಿಲ್ ಅಂದರೆ ಫೇಶಿಯಲ್ ಆಯಿಲ್ ಕ್ಯಾಪ್ಸೂಲ್ಸ್ ಇರ್ತಾವಲ್ಲ, ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇದ್ದರೆ ಅದನ್ನು ಇಲ್ಲಿ ಒಂದು ಹಾಕಬೇಕು. ನೀವು ಹಾಕ್ಬೋದು. ಎರಡನ್ನೂ ನೀವು ಚೆನ್ನಾಗಿ ಒಂದಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ತುಂಬಿಟ್ಕೊಂಡ್ರೆ ನಮಗೆ ಸೂಪರಾಗಿರುವಂಥ ಒಂದು ವಿಟಮಿನ್ ಸಿ ಸೀರಮ್ಮು ನ್ಯಾಚುರಲ್ಲಾಗಿ ಹೋಮ್ ಮೇಡ್ ನಾವು ಮಾಡ್ಕೋಬೋದು. ಇದನ್ನು ಪ್ರತಿದಿನ ರಾತ್ರಿ ಬೆಳಗ್ಗೆ ನೀವು ಹಚ್ಚಿದ್ರೆ ನಿಮ್ಮ ಮುಖ ಪಳಪಳ ಅಂತ ಹೊಳಿತೈತಿ ಮತ್ತು ಶೈನ್ ಆಗುತ್ತಾ, ಬ್ರೈಟ್ನಿಂಗ್ ಬರುತ್ತೆ. ಇದರಿಂದ ನಾವು ಮನೇಲಿ ನ್ಯಾಚುರಲಾಗಿ ನಾವು ವಿಟಮಿನ್ ಸಿ ಸೀರಮನ್ನು ಮಾಡ್ಕೊಂಡ್ವಿ ಅನ್ನೋ ಖುಷಿನೂ ಕೂಡ ಇರುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ 3 ತಿಂಗಳ ದಿನ ಇಟ್ಕೋಬೋದು. ಹೊರಗಡೆ ಇಡ್ತೀವಿ ಅನ್ನೋದ್ರೆ 3 ದಿನ ಇಟ್ಕೋಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್